ಈ ಒಂದು ದೇವಸ್ಥಾನದ ಪೂಜಾರಿ ಒಂದು ವಾನರ ರೂಪದಲ್ಲಿರೋ ಮಂಗ. ಆಶ್ಚರ್ಯ ಏನಂದ್ರೆ ಈ ಒಂದು ದೇವಸ್ಥಾನ ಸ್ವತಃ ಹನುಮಂತಂದು. ಇಲ್ಲಿಯ ಜನರು ಹೇಳುವ ಪ್ರಕಾರ ಹನುಮಂತ ವಾನರ ರೂಪದಲ್ಲಿ ಬರ್ತಾರೆ. ಅದಕ್ಕೆ ದೇಶ ವಿದೇಶದಿಂದ ಭಕ್ತರು ಹನುಮಂತನನ್ನು ನೋಡಲು ಬರ್ತಾರೆ. ಈ ಒಂದು ದೇವಸ್ಥಾನ ಎಲ್ಲಿದೆ ಅಂತ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಆ ಒಂದು ದೇವಸ್ಥಾನದ ವಾನರ ಅಂದ್ರೆ ಮಂಗ ದೇವಸ್ಥಾನದ ಆಚರಣೆ ನೋಡ್ಕೊಳ್ಳುತ್ತೆ. ಮತ್ತೆ ಹನುಮಂತನ ಮೂರ್ತಿಗೆ ತಿಲಕ ಹಚ್ಚುವುದು, ಪ್ರಸಾದ ಇಡುವುದು, ಆರತಿ ಮಾಡುವುದು, ಭಕ್ತರಿಗೆ ದರ್ಶನ ನೀಡುವುದು ಈ ಕೆಲಸ ಪ್ರತಿದಿನ ಆ ಒಂದು ವಾನರ ರೂಪದಲ್ಲಿರೋ ಮಂಗ ಮಾಡುತ್ತೆ. ಆರತಿ ಸಮಯದಲ್ಲಿ ಗಂಟೆ ಬಾರಿಸುತ್ತೆ, ಮತ್ತೆ ಭಜನೆ ಮಾಡುವಾಗ ನೃತ್ಯವನ್ನು ಮಾಡುತ್ತೆ. ಇದನ್ನ ಬಿಟ್ಟು ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸ ಓದುವಾಗ ಇದು ಭಕ್ತಿಯಿಂದ ಧ್ಯಾನ ಮಾಡುತ್ತೆ. ಈ ಒಂದು ಮಂಗ ಇಲ್ಲಿವರೆಗೂ ಯಾರಿಗೂ ಏನು ನುಕ್ಷಣ ಮಾಡಿಲ್ಲ. ದೇವಸ್ಥಾನದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಆಗಿಲ್ಲ. ಅಲ್ಲಿನ ಜನ ಅದರ ಹೆಸರನ್ನು ರಾಮು ಅಂತ ಇಟ್ಟಿದ್ದಾರೆ. ವಿಶೇಷ ಏನಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಹನುಮಂತನ ಮೂರ್ತಿ ಬಾಯನ್ನು ತೆಗೆದಿರುವ ಸ್ಥಿತಿಯಲ್ಲಿದೆ. ಜನರ ನಂಬಿಕೆ ಅಂದ್ರೆ ಇಲ್ಲಿನ ಪ್ರಸಾದ ಹನುಮಂತ ನೇರವಾಗಿ ಸ್ವೀಕಾರ ಮಾಡ್ತಾನೆ ಅಂತ. ರಾಮು ಈ ಒಂದು ದೇವಸ್ಥಾನಕ್ಕೆ ಹನುಮಂತನ ರೂಪದಲ್ಲಿ ಬಂದಾಗಿಂದ ಎಲ್ಲ ಒಳ್ಳೆಯದೇ ಆಗಿದೆ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ. ಆ ಒಂದು ದೇವಸ್ಥಾನಕ್ಕೆ ಎಷ್ಟೋ ಭಕ್ತರು ರಾಮುವಿನ ಪೂಜೆಯನ್ನು ನೋಡಲು ಬರ್ತಾರೆ. ಈ ಒಂದು ದೇವಸ್ಥಾನ ರಾಜಸ್ಥಾನದ ಅಜ್ಮರ್ ಜಿಲ್ಲೆಯ ಬಜರಂಗಢಲ್ಲಿದೆ. ಈ ಒಂದು ವಾನರ ರೂಪದಲ್ಲಿರುವ ಹನುಮಂತನಿಗೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. Download ShareChat.